ನೋಡಿ ಇದು ಒಂದು ಚಿಕ್ಕ ಚಿಕ್ಕ ಲಡ್ಡುಗಳು ಮಾಡಿದ್ದೀನಿ. ಇದು ಯಾವ ಥರ ಅಂತ ತಿಳ್ಕೊಂಡಿದ್ದೀರಾ. ಇದು ನೋಡಿ, ಇದು ತುಂಬ ಕ್ಯಾಲ್ಶಿಯಮ್ಮು ಹೆಲ್ತಿ ಅಂತ ಒಂದು ಲಡ್ಡು. ಇದು ಮಕ್ಕಳಿಗೆ ಮತ್ತು ಲೇಡೀಸ್ಗೂ ಅಷ್ಟೇ. ಈಗ 40 ಇಯರ್ಸ್ ಆದಮೇಲೆ ಕ್ಯಾಲ್ಶಿಯಮ್ ತೊಗೋಬೇಕು, ತುಂಬ ಕ್ಯಾಲ್ಶಿಯಮ್ ತೊಗೋಬೇಕು ಅಂತ ಹೇಳ್ತಿರ್ತಾರೆ. ಈಗ ಹಾಲು ಕುಡಿಬೇಕು ಅಂತ ಹೇಳ್ತಾರೆ. ಈಗ ಹಾಲಲ್ಲಿ ಯಾವ ಥರ ಒಂದು ನಮಗೆ ನಾವು ಹಾಲು ಪ್ಯಾಕೆಟ್ಗಳಲ್ಲಿ ತಂದು ಕುಡಿಯೋದ್ರಿಂದ ಅದರಲ್ಲಿ ಯಾವ ಥರ ಒಂದು ಕ್ಯಾಲ್ಶಿಯಮ್ಮು ಸಿಗ್ತಾಯಿಲ್ಲ, ಅದನ್ನು ಕುಡಿಲೇಬಾರ್ದು ಅಂತ ಹೇಳ್ತಾ ಇದ್ದಾರೆ. ಈ ಥರ ಒಂದು ಲಡ್ಡು ದಿನ ಮಾಡಿ ಮಕ್ಕಳಿಗೆ ಒಂದು ಕೊಟ್ಟು ನಾವು ಲೇಡೀಸು ಒಂದೊಂದು ತೊಗೊಳೋದ್ರಿಂದ ತುಂಬ ಹೆಲ್ತಿ ಇದು. ನೋಡಿ, ಇದು ಯಾರೇ ಆಗಲಿ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ತೊಗೋಬೋದು. ಮತ್ತು ಆಯಿಲ್ ತೊಗೊಂಡ್ರೆ ಬೋನ್ಸ್ಗೆಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ಈಗ ಸಿಗೋ ಆಯಿಲು ಅಷ್ಟು ಒಳ್ಳೆಯದಲ್ಲ. ಈ ಥರ ಆಯಿಲ್ ಸೀಡ್ಸಲ್ಲಿ ಈ ಥರ ನಾವು ಮಾಡಿ ತೊಗೊಳ್ಳೋದು ಒಳ್ಳೆಯದು. ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ನೀವು ಮಾಡಿ ತಿಂದು ನೋಡಿ. ಥ್ಯಾಂಕ್ ಯು. 3 ಐಟಮ್ಸ್ ತಗೊಂಡು ಮಕ್ಕಳಿಗೆ ಒಂದು ಹೆಲ್ತಿ ಲಡ್ಡು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಎಳ್ಳು 1 ಕಪ್ ತೊಗೊಂಡಿದ್ದೀನಿ, ಕಡಲೆಕಾಯಿ ಬೀಜ 1 ಕಪ್ಪು, ಬೆಲ್ಲ 1 ಕಪ್ಪು, 3 ಸಮ ತೊಗೊಂಡಿದ್ದೀನಿ. ಮತ್ತು ಇದು ತುಂಬ ಈಸಿಯಾಗಿ ಮಾಡ್ಬೋದು, ಹೆಲ್ತಿಯಾಗಿ. ಕಡಲೆಕಾಯಿ ಬೀಜ ಹೆಲ್ತಿ, ಮತ್ತು ಎಳ್ಳಂತೂ ಒಳ್ಳೆ ಕ್ಯಾಲ್ಸಿಯಮ್ಮು, ಒಂದು ಒಳ್ಳೆ ವಿಟಮಿನ್ ಸಿಗುತ್ತೆ. ಎಲ್ಲರೂ ಈಗ ಎಳ್ಳಿನ ತಿಂದರೆ ತುಂಬ ಒಳ್ಳೆಯದು ಅಂತ. ಹಾಲಿಗಿಂತ ಒಳ್ಳೆ ಪ್ರೋಟೀನ್ ಕ್ಯಾಲ್ಸಿಯಮ್ ಸಿಗುತ್ತೆ ಅಂತ ಎಳ್ಳೇ ಎಲ್ಲರೂ ಹೆಚ್ಚಿಗೆ ಉಪಯೋಗಿಸ್ತಾ ಇದ್ದೀವಿ. ನಿಮ್ಮ ಮಕ್ಕಳಿಗೆ ದಿಢೀರಾಗಿ ಒಂದು ಸ್ವೀಟ್ ಥರನೂ ಆಗುತ್ತೆ, ಸ್ನ್ಯಾಕ್ ಥರನೂ ಕೊಡ್ಬೋದು, ಕ್ಯಾರಿಯರ್ಗೂ ಕೊಡ್ಬೋದು. ಆ ಥರ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ ನಾನೀಗ. ಹೇಗೆ ಮಾಡ್ತೀನಿ ಅಂತ ಈಗ ತೋರಿಸ್ತೀನಿ ನೋಡಿ. ಈಗ ಕಡಲೆಕಾಯಿ ಬೀಜ ಆಲ್ರೆಡಿ ಹುರಿದು ಬಿಟ್ಟಿದ್ದೀನಿ. ಸ್ವಲ್ಪ ನಿಧಾನಕ್ಕೆ ಹುರಿಬೇಕು, ಗೊತ್ತೇ ಇದೆ. ನಾನು ಸುಮಾರು ವಿಡಿಯೋಗಳಲ್ಲೆಲ್ಲ ಹುರಿದು ತೋರಿಸಿದ್ದೀನಿ ಕಡಲೆಕಾಯಿ ಬೀಜ ಹುರಿದು. ಎಳ್ಳು ಮಾತ್ರ ಹುರಿತಾ ಇದ್ದೀನಿ. ಹುರಿದು ನಾನು ಯಾವ ಥರ ಮಾಡ್ತೀನಿ ಅಂತ ನೋಡಿ. ನಿಧಾನಕ್ಕೆ ಸ್ವಲ್ಪ ನಿಧಾನ ಸಿಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರಿಬೇಕು. ಬೇರೆ ಸ್ವೀಟ್ ಮಾಡಬೇಕಾದ್ರೆ ಎಣ್ಣೆ ಎಲ್ಲ ಯೂಸ್ ಮಾಡಬೇಕು. ಇದಕ್ಕೆ ಆಲ್ರೆಡಿ ಎಲ್ಲ ಎಣ್ಣೆ ಇರೋಂಥ ಐಟಮ್ಸೆ. ಎಳ್ಳಲ್ಲೂ ಎಣ್ಣೆ ಇದಿದೆ, ಜಿಡ್ಡಿನಂಶ ಇರುತ್ತೆ, ಕಡಲೆಕಾಯಿ ಬೀಜದಲ್ಲೂ ಇರುತ್ತೆ. ನಮ್ಮ ಬಾಡಿಗೆ ಎಣ್ಣೆನೂ ಬೇಕು. ಇದು ನ್ಯಾಚುರಲ್ ಆಯಿಲು, ಬಾಡಿಗೆ ತುಂಬ ಒಳ್ಳೆ ಒಂದು ಪ್ರೋಟೀನು, ವಿಟಮಿನ್ಸು, ಪ್ರೋಟೀನ್ ಸಿಗೋವಂಥ ಒಂದು ಲಡ್ಡು ಇದು. ನೋಡಿ, ಎಳ್ಳು ದಪ್ಪನೂ ಆಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಕಲರು ಚೇಂಜ್ ಆಗುತ್ತೆ, ಸ್ಮೆಲ್ಲು ಬರುತ್ತೆ. ನೋಡಿ, ಈಗ ಎಳ್ಳು ನೋಡ್ಬೋದು ನೀವು, ಕಲರು ಸ್ವಲ್ಪ ಚೇಂಜ್ ಆಗಿದೆ ಮತ್ತು ಸ್ವಲ್ಪ ದಪ್ಪಕ್ಕೂ ಆಗುತ್ತೆ. 1 ನಿಮಿಷ ಬಿಟ್ಟರೆ ಹಿಂಗೆ ಸೌಂಡು ಬರುತ್ತೆ ನೋಡಿ. ನೋಡಿ ಸೌಂಡ್ ಬರ್ತಾ ಇದೆ, ಕೇಳ್ಬೋದು. ಈ ಥರ ಒಂದೊಂದು ಹಾರಕ್ಕೆ ಶುರುವಾಗುತ್ತೆ. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿದ್ದೀನಿ. ಇಷ್ಟು ಬರೋವರೆಗೂ ಹುರ್ಕೋಬೇಕಾಗತ್ತೆ. ಈಗ ಇದನ್ನು ಒಂದು ಹಾರೋದಕ್ಕೆ ಒಂದು ಪ್ಲೇಟಲ್ಲಿ ತೊಗೋತಾ ಇದ್ದೀನಿ. ಅಂತ ಪ್ಲೇಟಲ್ಲಿ ತೊಗೊಂಡಿದ್ದೀನಿ. ಈಗ ಕಡಲೆಕಾಯಿ ಬೀಜ ನೋಡಿ 1 ಕಪ್ ಇದು ಆಲ್ರೆಡಿ ಹುರಿದಿದ್ದೀನಿ. ಹೊಟ್ಟೆನೂ ತೆಗೆಯೋದು ಬೇಡ. ಈಗ ಇದನ್ನು ಜಾರಲ್ಲಿ ಸೇರಿಸಿದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡ್ತೀನಿ. ಪುಡಿ ಚೆನ್ನಾಗಾಗತ್ತೆ ಈ ಥರ. ಆಮೇಲೆ ನೀವು ನೋಡಿ, ಇದು ಒಂದು ಸ್ವಲ್ಪ ಈ ಥರನೇ ಹಾಕ್ಕೋಬೇಕು. ಎಣ್ಣೆ ಬಿಡೋವರೆಗೂ ಮಾಮೂಲಾಗಿ ಪುಡಿ ಥರ ನೀವು ಪಲ್ಸ್ ಮೂಡಲ್ಲೇ ಪೂರ್ತಿ ಹಾಕ್ಕೋಬೇಕು. ಆಮೇಲೆ ಹಾಕಿ ಈ ಥರ ಆಯಿಲ್ ಬಿಡೋ ಥರ ಮಾಡ್ಕೋಬೇಕು. ಎಳ್ಳು ಮಿಕ್ಸಿ ಜಾರಲ್ಲಿ ತೊಗೊಂಡಿದ್ದೀನಿ, ಆರಿದೆ. ಇದನ್ನು ಈಗ ಮಿಕ್ಸಿ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ತೊಗೋತಾ ಇದ್ದೀನಿ, ಒಂದು ಅರ್ಧ ತೊಗೊಂಡಿದ್ದೀನಿ. ಇವಾಗ ಇದರಲ್ಲೇ ಬೆಲ್ಲ ಹಾಕಿ ನೋಡಿ. ಈಗ ಇಲ್ಲೇ ಬೆಲ್ಲನೂ ಸೇರಿಸಿದ್ದೀನಿ. ಇದನ್ನು ಅಷ್ಟೇ ಪುಡಿ ಮಾಡಿರೋಂಥ ಬೆಲ್ಲ, ಇದನ್ನು ಮಿಕ್ಸಿ ಮಾಡ್ತಾ ಇದ್ದೀನಿ. ಬೆಲ್ಲನೂ ಮಿಕ್ಸಿ ಮಾಡಾಗಿದೆ. ಇದನ್ನು ಇಲ್ಲಿ ಈಗ ತೊಗೋತಾ ಇದ್ದೀನಿ. ಈಗ ಏಲಕ್ಕಿ ನಾನು ಪುಡಿ ಮಾಡಿ ಇಟ್ಕೋತೀನಿ. ಸ್ವಲ್ಪ ಸಕ್ಕರೆ ಸೇರಿಸಿ ಒಟ್ಟೊಟ್ಟಿರೋ ಏಲಕ್ಕಿನೇ ಸ್ವಲ್ಪ ಬೆಚ್ಚಗೆ ಮಾಡಿ ಪುಡಿ ಮಾಡಿಟ್ಕೊಂಡು ನಮ್ಗೆ ಯಾವಾಗ ಬೇಕು ಆಗ ನಾವು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಒಟ್ಟು ಬಿಸಾಕಿದ್ರೆ ವೇಸ್ಟ್ ಆಗುತ್ತೆ. ಈ ಥರ ಪುಡಿ ಮಾಡಿಟ್ಕೊಂಡ್ರೆ ಒಟ್ಟು ಯೂಸ್ ಆಗುತ್ತೆ. ಮತ್ತು ನಮಗೆ ಕಷ್ಟನೂ ಇರಲ್ಲ, ಆವಾಗ ಬಿಡಿಸಿ ಮಾಡಬೇಕು ಅನ್ನೋದಿರಲ್ಲ. ಯಾವಾಗ ಟೈಮ್ ಸಿಕ್ಕಿರೋವಾಗ ಈ ಥರ ಮಾಡಿ ಇಟ್ಕೋಬೋದು. ಈಗ ಏಲಕ್ಕಿ ಪುಡಿನ ಸೇರಿಸಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನೀವು
ಈ ಥರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಉಂಡೆ ಮಾಡ್ಕೊಬೋದು. ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡ್ರೆ ಮಕ್ಕಳಿಗೆಲ್ಲ ಯಾರಿಗೇನೋ ಒಂದೊಂದು ಉಂಡೆ ಕೊಡ್ಬೋದು. ಕ್ಯಾರಿಯರ್ಗೂ ಕಳಿಸ್ಬೋದು. ದಿನ ಒಂದೊಂದು ಉಂಡೆ ಕೊಟ್ಟರೆ ಮಕ್ಕಳಿಗೆ ಒಳ್ಳೆ ಪ್ರೋಟೀನು, ಆ ಚಾಕ್ಲೇಟು ಔಟ್ಸೈಡ್ ಥರ ಸ್ವೀಟ್ಗಳು ಕೊಡೋ ಬದಲು ಈ ಥರ ಒಂದು ಮಾಡಿ ಕೊಟ್ಟರೆ ತುಂಬ ಹೆಲ್ತಿಯಾಗಿ ಕೊಡ್ಬೋದು. ಸ್ಕೂಲಿಂದ ಬಂದಿದ್ದ ತಕ್ಷಣ ಇಲ್ಲ ಸ್ಕೂಲ್ಗೆ ಕ್ಯಾರಿಯರಲ್ಲಿ ಒಂದು ಉಂಡೆ ಈ ಥರ ದಿನ ಒಂದೊಂದು ಕೊಡೋದ್ರಿಂದ ಮಕ್ಕಳಿಗೆ ಒಳ್ಳೆಯದು. ಕ್ಯಾಲ್ಸಿಯಮ್ಮು ಈಗ ಬರೋ ಹಾಲಲ್ಲಿ ಯಾವ ಒಂದು ಕ್ಯಾಲ್ಸಿಯಮ್ಮು ಸಿಗ್ತಾ ಇಲ್ಲ. ಈ ಥರ ಆದರೂ ಕೊಡೋದ್ರಿಂದ ಒಳ್ಳೆಯದು. ಎಲ್ಲ ಉಂಡೆ ಮಾಡಿ ಈಗ ಈ ಥರ ನೀವು ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಆದಷ್ಟು ಮಕ್ಕಳಿಗೆ ಮನೆಯಲ್ಲೇ ಮಾಡಿ ಈ ಥರ ಒಂದು ಸ್ವೀಟು ಮಾಡಿ ದಿನ ಒಂದೊಂದು ಕೊಡಿ. ನೀವು ಮಾಡಿ ನೋಡಿ. ಥ್ಯಾಂಕ್ ಯು.